ನಿಮಗೆ ಏನಾದ್ರು ಕ್ಯಾನ್ಸರ್ ಆದರೆ ನೀವು ಹುಷಾರಾಗ್ಬೋದು, ಆದ್ರೆ ರೇಬಿಸ್ ಆದರೆ ಸಾಧ್ಯನೇ ಇಲ್ಲ. ನೀವು ಈಗ ವರ್ಲ್ಡ್ ಫಿಟ್ಟೆಸ್ಟ್ ಹುಡುಗ ಆಗಿರ್ಬೋದು, ಪರಂ ಸುಂದರಿನೂ ಆಗಿರ್ಬೋದು, ಆದ್ರೆ ಏನೋ ರ್ಯಾಬಿಸ್ ಆಯ್ತಂದ್ರೆ ಅದು ಏನು ನೋಡಲ್ಲ. ಈಗ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ರಿ, 2 ತಿಂಗಳ ಹಿಂದೆ ನಾಯಿ ನಿಮಗೆ ಒಂದ್ ಸ್ವಲ್ಪ ಸ್ಕ್ರಾಚ್ ಮಾಡೈತಿ. ಈಗ ನಿಮಗೆ 2 ತಿಂಗಳಾಗಿ ಮೇಲೆ ನಿಮ್ಗೆ ನೀರಿಂದ ಹೆದರಿಕೆ ಆಗುತ್ತೆ, ಗಾಳಿಯಿಂದ ಹೆದರಿಕೆ ಆಗುತ್ತೆ. ರ್ಯಾಬಿಸ್ ಎಷ್ಟು ಸ್ಲೋ ಇದೆ ಅದ್ ನೋಡ್ರಿ ನೀವು. ರೇಬಿಸ್ ಎಷ್ಟು ಭಯಂಕರವಾಗಿದೆ ಅಂದ್ರೆ, ಬ್ರಿಜೇಶ್ ಕುಮಾರ್ ಒಂದು ಸ್ಟೋರಿ ಹೇಳ್ತೀನಿ ಕೇಳ್ರಿ. ಇವ್ರೊಬ್ರು ಈಗ ಕಬಡ್ಡಿ ಸ್ಟೇಟ್ ಲೆವೆಲ್ ಪ್ಲೇಯರ್. ಅವ್ರ ಹಳ್ಳಿಯಲ್ಲಿ ಒಂದು ನಾಯಿಗೆ ಉಳಿಸಿದ್ರು, ಅಂದ್ರೆ ರೆಸ್ಕ್ಯೂ ಮಾಡಿದ್ರು. ಅವ್ರು ಯಾವಾಗ ರೆಸ್ಕ್ಯೂ ಮಾಡ್ತಿದ್ರಲ್ಲ ಅವಾಗ ಸ್ವಲ್ಪ ನಾಯಿದ ಹಲ್ಲು ಮುಡ್ತು ಕೈಗೆ. ಈಗ ಸ್ವಲ್ಪ ಸ್ಕ್ರಾಚ್ ಬಂದಿದೆ ಅಂತ ಇವರು ಇಗ್ನೋರ್ ಮಾಡಿದ್ರು. ಆಮೇಲೆ ಅಲ್ಲಿಂದ 2 ತಿಂಗಳಾಗಿ ಮೇಲೆ ಅವರಿಗೆ ನೀರಿಂದ ಹೆದರಿಕೆ ಆಗೋ ಸ್ಟಾರ್ಟ್ ಆಯ್ತು, ನಾಯಿ ತರ ಸೌಂಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅವರು. ಆ ಪಾಯಿಂಟ್ಗೆ ಪಾಯಿಂಟ್ ಆಫ್ ನೋ ರಿಟರ್ನ್ ಅಂತಾರೆ. ಯಾಕಂದ್ರೆ ಈಗ ಏನಾದ್ರು ನೀರಿಂದ ಹೆದರಿಕೆ ಆಗೋ ಸ್ಟಾರ್ಟ್ ಆಯ್ತು ಅಂದ್ರೆ ಮುಗೀತು, ನೀವು ಬದುಕಕ್ಕೆ ಆಗಲ್ಲ, ಸಯತ್ ಪಿಕ್ಸ್. ಅದಕ್ಕೆ ಯಾವಾಗ ನಾಯಿ ನಿಮ್ಗೆ ಸ್ವಲ್ಪ ಸ್ಕ್ರಾಚ್ ಮಾಡಿದ್ರು, ಸ್ವಲ್ಪ ಹಲ್ ಮುಡ್ತಂದ್ರೆ ಫಸ್ಟ್ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಳ್ಳಿ. ಯಾಕಂದ್ರೆ ತಕ್ಷಣ ಗೊತ್ತಾಗಲ್ಲ, 2 ತಿಂಗಳು ಆಗಿದ್ಮೇಲೆ ಗೊತ್ತಾಗೋದು. ಈ ವಿಡಿಯೋ ಎಷ್ಟಾಗುತ್ತೆ ಶೇರ್ ಮಾಡ್ರಿ, ಯಾಕಂದ್ರೆ ಎಲ್ಲರಿಗೂ ಗೊತ್ತಿರ್ಬೇಕು ರ್ಯಾಬಿಸ್ ಬಗ್ಗೆ. ಧನ್ಯವಾದ.